ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲಿನ ದಾಳಿಯನ್ನ ಮುಂದೂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೋರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಂತಿಮ ಗಡುವನ್ನ ನೀಡಲಾಗಿದೆ. ಇರಾನ್ ಮೇಲೆ ಯುದ್ಧ ನಡೀತಾ ಇದೆ, ಆದರೆ ಈ ಒಂದು ದಾಳಿಯನ್ನ ಸದ್ಯಕ್ಕೆ ಮುಂದೂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೋರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಂತಿಮ ಡೆಡ್ಲೈನ್ ನೀಡಲಾಗಿದೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆಯೊಳಗೆ ಜಲಸಂಧಿ ಓಪನ್ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಏಪ್ರಿಲ್ 6ರವರೆಗೆ ಯಾವುದೇ ಕಾರಣಕ್ಕೂ ನಾವು ವಿದ್ಯುತ್ ಹಾಗೂ ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ಮುಂದೂಡಿದ್ದಾರೆ ಡೊನಾಲ್ಡ್ ಟ್ರಂಪ್. 5 ದಿನಗಳ ಕಾಲ ಸೀಸ್ ಫೈರ್ ಅಂತ ಹೇಳಿದ್ರು. ಇದೀಗ ಏಪ್ರಿಲ್ 6ರವರೆಗೆ ಒಂದು ಡೆಡ್ಲೈನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆ ಒಳಗೆ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏಪ್ರಿಲ್ 6ರವರೆಗೆ ವಿದ್ಯುತ್ ಹಾಗೂ ಇಂಧನ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ಇವರು ಟ್ರಂಪ್ ಏನು ಹೇಳ್ತಿದ್ದಾರೆ ಅಂದರೆ ಇರಾನ್ ನಮ್ಮ ಮನವಿಗೆ ಸ್ಪಂದಿಸಿದೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಇರಾನ್ ಇದನ್ನ ರಿಜೆಕ್ಟ್ ಮಾಡಿದೆ. ನಮ್ಮದು ಪ್ರತಿರೋಧದ ಹಾದಿ ಅಂತ ಗುಡುಗಿದೆ ಇರಾನ್. ಹಾಗೆ ಸಂಧಾನದ ಸುದ್ದಿಗಳ ನಡುವೆ ಇರಾನ್ನಿಂದ ಎಚ್ಚರಿಕೆ ಕೂಡ ಬಂದಿದೆ. ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ನಡುವೆ ಅಥವಾ ಅಮೆರಿಕ ಇಸ್ರೇಲ್ ಜೊತೆ ಯಾವುದೇ ಒಪ್ಪಂದ ನಡೆದಿಲ್ಲ. ಹಾಗೆ ನಿಮ್ಮಂಥವ್ರ ಜೊತೆ ಯಾವುದೇ ಕಾರಣಕ್ಕೂ ಒಪ್ಪಂದನೂ ಮಾಡ್ಕೊಳಲ್ಲ, ಮಾತುಕತೆನೂ ಮಾಡ್ಕೊಳಲ್ಲ. ನಾವು ಯಾವಾಗ ಯುದ್ಧ ಆರಂಭವಾದಾಗ ನಾವೇನು ಹೇಳಿದ್ವೋ ಅದಕ್ಕೇನೆ ನಾವು ನಿಲ್ತೇವೆ. ಯಾವುದೇ ಕಾರಣಕ್ಕೂ ಒಪ್ಪಂದ ಅಥವಾ ಮಾತುಕತೆ ನಡೆದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲ, ಇರಾನ್ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಬಂದಿದೆ, ಹಾಗೆ ಸಂಧಾನದ ಮಾತುಕತೆ ನಡೀತಾ ಇದೆ ಅಂತೆಲ್ಲ ಅವರು ಹೇಳ್ತಿದ್ದಾರೆ. ಹೀಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಜೊತೆಗೆ ಡೆಡ್ಲೈನ್ ಏನು ಕೊಟ್ಟಿದ್ರು ಅಂದರೆ ಇವತ್ತಿನವರೆಗೂ ಮಾರ್ಚ್ 27ರವರೆಗೂ ಟ್ರಂಪ್ ಅವರು ಒಂದು ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಮತ್ತೆ ಈಗ ಆ ಒಂದು ಗಡುವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆಯೊಳಗೆ ಜಲಸಂಧಿಯನ್ನು ತೆರೀಬೇಕು ಅಂತ ಆಗ್ರಹಿಸಲಾಗಿದೆ.